ಟು ಶೋಭಾ ಲೇಡೀಸ್ ಫ್ಯಾಷನ್. ಫ್ರೆಂಡ್ಸ್, ಇವತ್ತು ಸೋಮವಾರ. ಬೆಳಗ್ಗೆ ಪೂಜೆ ಮಾಡೋಣ ಅಂದ್ಕೊಂಡೆ, ಆದರೆ ಮಾಡೋಕ್ಕೆ ಆಗಿಲ್ಲ. ಹಾಗೆ ದೇವ್ರ ಸಾಮಾನು ಕೂಡ ತೊಳೆಯೋದಿತ್ತು, ಆದರೆ ತೊಳೆಯೋದಕ್ಕಾಗಿಲ್ಲ. ಟೈಲರಿಂಗ್ ಕ್ಲಾಸ್ಗೆ ಬರೀ ಟೈಮ್ ಆಗೋಯ್ತು. ಎಲ್ಲ ಮಾಡೋದಕ್ಕೆ ಆಗಿಲ್ಲ. ಅದಕ್ಕೆ ಟೈಲರಿಂಗ್ ಕ್ಲಾಸ್ವರೆಗೂ ಕೂಡ ಟೈಮ್ ಆಯಿತು ಅಂದ್ಬಿಟ್ಟು ಈಗ ಟೈಲರಿಂಗ್ ಕ್ಲಾಸ್ ಮುಗಿಸ್ಕೊಂಡು ಬಂದೆ. ಅಷ್ಟರಲ್ಲಿ ಒಂದು ಸ್ವಲ್ಪ ದೇವ್ರ ಮನೆ ಎಲ್ಲ ಒರೆಸಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದಕ್ಕೆ ಪೂಜೆ ತೊಳಿತಾ ಇದ್ದಾಳೆ ಈಗ. ಹೈ ಗಾಯ್ಸ್, ನೋಡಿ ದೇವ್ರ ಸಾಮಾನೆಲ್ಲ ತೊಳಿತಾ ಇದ್ದಾಳೆ ಪೂಜಾ ಈಗ. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ಇಷ್ಟು ಮಾತ್ರ ರೆಡಿ ಮಾಡಿದೆ. ಅಷ್ಟರಲ್ಲಿ ಟೈಮ್ ಆಗೋಯ್ತು. ಫೋಟೋಗಳಿಗೆಲ್ಲ ಅರಶಿನ ಕುಂಕುಮ ಎಲ್ಲ ಇಟ್ಟೆ, ಆದರೆ ಪೂಜೆ ಮಾಡೋದಕ್ಕೂ ಆಗಿಲ್ಲ. ಹಾಗೆ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂಥೇಳಿ ಬೇಗ ಹೋಗ್ಬಿಟ್ಟೆ. ಅದಕ್ಕೆ ಈಗ ದೇವ್ರ ಸಾಮಾನು ತೊಳೆದು ಪೂಜೆ ಮಾಡಬೇಕು. ಅಂದರೆ ಪೂಜೆ ಇನ್ನು ಸಾಯಂಕಾಲನೇ ಮಾಡೋಕ್ಕಾಗೋದು, ಈಗ ಮಾಡೋದಕ್ಕಾಗಲ್ಲ. ಟೈಮ್ ಬಂದು ನೋಡಿ 3 ಗಂಟೆ ಆಗಿದೆ. ಫ್ರೆಂಡ್ಸ್ ನೋಡಿ, ಇದು ಹಣ್ಣು ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಈ ಶೇಪಲ್ಲಿದೆ. ಇದು ಬಂದು ಎಲ್ಚಿ ಹಣ್ಣಿದು. ನಮ್ಮ ಕಡೆ ಎಲ್ಲ ರೌಂಡ್ ಶೇಪಲ್ಲಿರುತ್ತೆ. ಇದು ನೋಡಿ ಈ ಥರ ಶೇಪ್ ಇದೆ. ಆದರೆ ಇದು ನೋಡಿದ ತಕ್ಷಣ ಈ ಹಣ್ಣು ಯಾವುದಪ್ಪ ಅಂದ್ಕೊಂಡೆ. ಯಾವತ್ತೂ ನೋಡೇ ಇಲ್ಲ, ತಿಂದೇ ಇಲ್ಲ ಅಂದ್ಕೊಂಡೆ. ಆದರೆ ಇದು ಎಲ್ಚಿ ಹಣ್ಣಿದು. ಇದರಲ್ಲಿ ಹುಳ ಕೂಡ ಇರುತ್ತೆ, ನೋಡ್ಕೊಂಡು ತಿನ್ನಬೇಕಿದು. ನಮ್ಮ ಕಡೆ ಎಲ್ಲ ಇದು ರೌಂಡ್ ಶೇಪ್ ಇರುತ್ತೆ. ಇದು ಬಂದು ಬಳ್ಳಾರಿ ಕಡೆಯಿಂದ ತಂದಿರೋದು. ಯಾರೋ ಬಳ್ಳಾರಿನ ಅವ್ರದ್ದು, ಚಿತ್ರದುರ್ಗ ಬಳ್ಳಾರಿ ಆ ಕಡೆಯವರೇ ಅವರು. ಬಳ್ಳಾರಿ ಧಾರವಾಡದ ಕಡೆಯವರು, ಧಾರವಾಡ ಚಿತ್ರದುರ್ಗ ಆ ಕಡೆ ಇದೇ ಥರನೇ ಅಂತೆ ಬರೋದು. ಆ ಕಡೆ ಇರೋರು ನಂಗೆ ಸ್ವಲ್ಪ ಕೊಟ್ಟಿದ್ದರು, ಹಾಗಾಗಿ ನೋಡಿ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಹತ್ರ ಕೂಡ. ಈ ಹಣ್ಣು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ತಿಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಮತ್ತು ಸ್ವೀಟಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆವಾಗೆಲ್ಲ ತುಂಬ ಸಿಗ್ತಾಯಿತ್ತು, ಇವಾಗ ಅಪರೂಪ ಆಗಿಬಿಟ್ಟಿದೆ ಈ ಹಣ್ಣೆಲ್ಲ ಸಿಗೋದು. ಎಲ್ಚಿ ಹಣ್ಣು ಅಂತ ಇದು. ಒಳಗಡೆ ಬೀಜನೂ ಇರುತ್ತೆ. ನೋಡಿ ತೋರಿಸ್ತೀನಿ ರೀ. ನೋಡಿ, ಇದು ನಮ್ಮ ಕಡೆ ಎಲ್ಲ ರೌಂಡ್ ಶೇಪ್ ಬರುತ್ತೆ, ಇಲ್ಲಿ ಈ ಥರ ಶೇಪ್ ಇದೆ. ಈ ಶೇಪ್ ಇರೋದಕ್ಕೆ ನಾನು ಈ ಬೇರೆ ಯಾವುದೋ ಹಣ್ಣು ಇದೇನಪ್ಪ ಅಂದ್ಕೊಂಡೆ, ಆದರೆ ತಿಂದ ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಯಿತು ಇದು ಎಲ್ಚಿ ಹಣ್ಣು ಅಂತ. ಫ್ರೆಂಡ್ಸ್ ನೋಡಿ, ನಮ್ಮ ಕಡೆ ಇದು ಎಲ್ಚಿ ಹಣ್ಣು ಅಂತೀವಿ. ನಿಮ್ಮ ಕಡೆ ಏನಂತಾರೆ ಅಂತ ಕಮೆಂಟ್ ಮಾಡಿ. ಇದು ಓಪನ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇದು ನೋಡಿ, ಒಳಗಡೆ ಬೀಜ ಇರುತ್ತೆ, ಹಾಗೆ ಹುಳಗಳು ಇರುತ್ತೆ. ಇದು ನೋಡ್ಕೊಂಡು ತಿನ್ಬೇಕು ಯಾವಾಗಲೇ ಆಗಲಿ. ಹಾಗೆ ಇವತ್ತು ರಂಗೋಲಿ ನೋಡಿ ತುಂಬ ಚೆನ್ನಾಗಿತ್ತು, ಸಿಂಪಲ್ಲಾಗಿ. ಆದರೆ ಇವತ್ತು ನಮ್ಮ ಮನೆಗೆ ಚಿಕ್ಕ ಪಾಪು ಬಂದಿತ್ತು, ಹಾಗಾಗಿ ಎಲ್ಲ ಹೊರಸಾಕಿದೆ. ಏನು ಮಾಡೋದಕ್ಕಾಗಲ್ಲ, ಮಕ್ಕಳು ಈ ಥರ ಬಂದಾಗ. ಮತ್ತು ಸಾಯಂಕಾಲ ಆದರೆ ಬೇರೆದಾಗ್ತೀನಿ, ಇಲ್ಲ ಅಂದರೆ ಇದೇ ಇರುತ್ತೆ ಅಷ್ಟೇ. ರಂಗೋಲಿ ಹಾಕಿದ ತಕ್ಷಣ ವೀಡಿಯೋ ಮಾಡ್ಕೊಬಿಡ್ತೀನಿ, ಯಾಕಂದರೆ ಯಾರಾದರೂ ಒಬ್ಬೊಬ್ಬರು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರಲ್ಲ, ಹಾಗಾಗಿ ಅಳಿಸೋಗ್ಬಿಡುತ್ತೆ ಅಂತೇಳಿ ರಂಗೋಲಿ ಹಾಕಿದ ತಕ್ಷಣವೇ ವೀಡಿಯೋ ಮಾಡಿಬಿಡ್ತೀನಿ. ಆದರೆ ಇವತ್ತು ಮಾಡೋಕ್ಕಾಗಿಲ್ಲ, ಯಾಕಂದರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಈಗ ದೇವ್ರ ಮನೆದು ಹೊಸಲ ಮೇಲೆ ಹಾಕಿದ್ದೀನಿ ನೋಡಿ, ಈ ಥರ ಹಾಕಿದ್ದೀನಿ. ಇದು ಸುದ್ದಿಯಲ್ಲಿ ಹಾಕಿರೋದು. ಇದು ಹಾಕಿದ್ರೆ 1 ವಾರ 15 ದಿನ ಆಗಲಿ ಹಾಗೇ ಇರುತ್ತೆ, ಇದು ಹೋಗೋದೇ ಇಲ್ಲ. ಮತ್ತು ನಾವು ವರ್ಷವರೆಗೂ ಅದು ಹಾಗೇ ಇರುತ್ತೆ, ಏನು ಹೋಗಲ್ಲ. ರಂಗೋಲಿ ಇಟ್ಟಲ್ಲಾದರೆ ನಾವು ಒಳಗಡೆ ಆಚೆ ಓಡಾಡ್ತಾ ಇರ್ತೀವಲ್ಲ, ಹಾಗೆಲ್ಲನೂ ಬಟ್ಟೆಗೆ ಇದು ಮಾಡಿಕೊಂಡು ಎಲ್ಲ ಅಳಿಸೋಗ್ಬಿಡುತ್ತೆ ರಂಗೋಲಿ. ಅದಕ್ಕೆ ನಾನು ರಂಗೋಲಿ ಇಟ್ಟಲ್ಲಿ ಹಾಕಲ್ಲ, ಈ ಥರ ಹಾಕ್ತೀನಿ. ಹಾಗೆ ಪೂಜೆ ಮಾಡೋದಕ್ಕೆ ಹೂವನ್ನು ತಂದಿಟ್ಟಿದ್ದೀನಿ. ಇದು ಕಾಕಡ ಹೂವು, ಇದು ರಾತ್ರಿನೇ ಕಟ್ಟಿಟ್ಟಿದ್ದೀನಿ. ಹಾಗೆ ನೋಡಿ, ಇದರಲ್ಲಿ ನಾನು ಸ್ವಲ್ಪನೇ ಕಟ್ಟಿದ್ದು, ಇನ್ನೆಲ್ಲ ನಮ್ಮ ಫ್ರೆಂಡ್ ರೂಪನೇ ಕಟ್ಕೊಟ್ಟಿದ್ದು. ಹಾಗೆ ಸ್ವಲ್ಪ ಶಾಮಂತಿ ಹೂವನ್ನು ತಗೊಂಡಿದ್ದೀನಿ. ಈಗ ಹೂವು ಎಲ್ಲ ರೇಟ್ ತುಂಬಾ ಇದೆ ನೋಡಿ. ಇದು 30, ಇದು 30. ಮಾರ್ಕೆಟಲ್ಲೆಲ್ಲ ಕಡಿಮೆ ಇರುತ್ತೆ, ಇಲ್ಲಿ ಸ್ವಲ್ಪ ವ್ಯಾಪಾರ ಮಾಡೋರಲ್ಲ, ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅಷ್ಟೇ. ಸರಿ, ಇದು ಬಾಕ್ಸ್ ತೊಗೊಂಡಿದ್ನಲ್ಲ ರೇಷನ್ ಎಲ್ಲ ಹಾಕಿಡೋದಕ್ಕೆ, ಆ ಬಾಕ್ಸ್ ಎಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ಬಾಕ್ಸ್ಗಳೆಲ್ಲ ಬೇಳೆ ಎಲ್ಲ ಹಾಕಿಟ್ಟಿದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು ನಮ್ಮ ಮನೇಲಿ ಸಾಂಬಾರು ಮಾಡೋದಕ್ಕಾಗಿಲ್ಲ. ಅದಕ್ಕೆ ಬಿಸಿ ಅನ್ನಕ್ಕೆ
ಬಿಸಿ ಬಿಸಿ ಅನ್ನಕ್ಕೆ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ಥರ ಮಾಡ್ತೀನಿ ನಾನು ಕೂಡ. ಸಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಮಾಡ್ತೀನಿ. ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಾಡೋಷ್ಟು ಪೇಷನ್ಸ್ ಇಲ್ಲ ಅಂದಾಗ ಉಪ್ಪಿನಕಾಯಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಅದು ಫೋಟೋ ಐತೆ. ಫ್ರೆಂಡ್ಸ್ ನೋಡಿ, ಈಗ ಸಂಜೆ ಪೂಜೆ ಆಯಿತು. ಈಗ ದೇವಸ್ಥಾನಕ್ಕೆ ಕೂಡ ಹೋಗಬೇಕು. ಪೂಜಾ ಕೋಪ ಮಾಡ್ಕೊತ ಇದ್ದಾಳೆ, ಅವ್ರ ಅಜ್ಜಿ ಒಯ್ಸ್ಕೊತಾ ಇಲ್ಲ ಅಂತ. ಪೂಜಾಗೆ ಕಾಕಡ ಹೂವು ಯಾವುದು, ಮಲ್ಲಿಗೆ ಹೂವು ಯಾವುದು ಅಂತ ಡಿಫ್ರೆನ್ಸ್ ಗೊತ್ತಿಲ್ಲ. ಹಾಂ, ಗೊತ್ತಾ ಮಕ್ಕ? ಗೊತ್ತಿಲ್ಲ ಅಂದೆ. ಹಾಯ್ ಗೈಸ್, ಸೊ ಮನೇಲಿ ಪೂಜೆ ಎಲ್ಲ ಮುಗ್ದಿದೆ. ಇವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬರಬೇಕು ಅಷ್ಟೇ ಗೈಸ್. ಬನ್ನಿ ಟೆಂಪಲ್ಗೆ ಹೋಗೋಣ. ಎಕ್ಸಾಮ್ ಯಾವಾಗ? 26th. ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಬರೋಣ. ಅಂದರೆ ಅಪ್ಪನ ಹಾಕಕ್ಕಂತಾನೆ ದೇವಸ್ಥಾನಕ್ಕೆ ಹೋಗ್ತಾರಂತೆ. ನಮ್ಮ ಗೌತಮ್ ಮನೆ ಶುಕ್ರವಾರ ಒಂದು ಅಪ್ಲಿಕೇಶನ್ ಹಾಕಿ ಹೋಗಿದ್ದೇನೆ. ಬೆಳಗ್ಗೆ ಎದ್ದಳಾಶತ್ಗೆ ನಾನೇನು ಮನೆ ಗುಡಿಸಿಲ್ಲ, ಒರೆಸಿಲ್ಲ, ಏನೂ ಇಲ್ಲ. ಹಬ್ಬ ಹಚ್ಬಿಟ್ಟು ಹೋಗ್ತಾನೆ. ನಾನು ಎದ್ದಿದ ತಕ್ಷಣ ಶಾಕು. ಅದೇನೋ ಬೇನಪ್ಪ, ಯಾರಪ್ಪ? ಅಯ್ಯೋ ಗೌತಮ್, ಅದೇನಂದ್ರೆ ಎಕ್ಸಾಮ್ ಟೈಮಲ್ಲೇ ಈಗ ವಿಡಿಯೋ ಬಿಡಕ್ಕತ್ತಮ್ಮಯ್ಯ. ಇಲ್ಲ, ಫುಲ್ಲು ಯಾವಾಗೈತೆ ಫೋನ್. ಫ್ರೆಂಡ್ಸ್, ನನ್ನ ಫೋನ್ ತುಂಬ ಇದಾಗಿಬಿಟ್ಟಿದೆ. ಮಾಡೋದು ಹೊಸ ಫೋನ್ ಇಸ್ಕೊಳ್ಳೋವರೆಗೂ ನೀನು ಮಾಡೋಗ. ಫ್ರೆಂಡ್ಸ್ ನೋಡಿ, ಇದು ಸಿಗಂದೂರ್ಗೆ ಹೋಗಿದ್ರಲ್ಲ ನಮ್ಮ ಮನೆಯವರು, ಅವಾಗ ಪ್ರಸಾದ ತಗೊಂಡು ಬಂದಿದ್ರು. ಅದು ಒಂದು ವಾರದಿಂದ ಪೂಜೆ ಮಾಡೋದಕ್ಕಾಗಿಲ್ಲ, ಮಾಡೋ ಆಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿದ್ದೀನಿ ನೋಡಿ. ಇವತ್ತು ಸಿಗಂದೂರು ದೇವಿದು, ಸಿಗಂದೂರು ಅಮ್ಮನವರ ಪ್ರಸಾದ ಇದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.